ರೆಬಲ್ ಸ್ಟಾರ್ ಅಂಬರೀಶ್ ಅವರ 74ನೇ ಜನ್ಮದಿನವನ್ನು ಆಚರಿಸಲಾಗಿದೆ. ಕಂಠೀರವ ಸ್ಟುಡಿಯೋಗೆ ಕುಟುಂಬಸ್ಥರು ಆಗಮಿಸಿದ್ದಾರೆ. ಅಂಬರೀಶ್ ಅವರ ಸಮಾಧಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅಭಿಮಾನಿಗಳಿಂದಲೂ ಕಂಠೀರವ ಸ್ಟುಡಿಯೋದಲ್ಲಿ ಭಾರಿ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಅಂಬರೀಶ್ ಸಮಾಧಿಯನ್ನ ಬಗೆ ಬಗೆಯ ಹೂವಿನಿಂದ ಅಲಂಕರಿಸಲಾಗಿದೆ. ಈ ವೇಳೆ ಸುಮಲತಾ ಅಂಬರೀಶ್ ಅವರು ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿದ್ದು, ಪುತ್ರ ಅಭಿಷೇಕ್ ಅಂಬರೀಶ್ ಕೂಡ ಕುಟುಂಬದೊಂದಿಗೆ ಉಪಸ್ಥಿತರಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಕನ್ನಡ ಚಿತ್ರರಂಗಕ್ಕೆ ಈ ದಿನ ಖಂಡಿತವಾಗಿಯೂ ನೆನಪಿರದೇ ಇರದು. ಅದರಲ್ಲೂ ಕೂಡ ಅಭಿಮಾನಿಗಳ ಪಾಲಿಗಂತೂ ಹಬ್ಬದ ಸಂಭ್ರಮ ಇದ್ದಂತೆ. ರೆಬಲ್ ಸ್ಟಾರ್ ಅಂಬರೀಶ್ ಅವರ ಹುಟ್ಟುಹಬ್ಬ, ಅವರಿಲ್ಲದ ಹುಟ್ಟುಹಬ್ಬವನ್ನು ಅಂಬರೀಶ್ ಅಭಿಮಾನಿಗಳು ಹಾಗೆ ಕುಟುಂಬಸ್ಥರು ಭಾರದ ಮನಸ್ಸಿನಿಂದಲೇ ಪ್ರತಿ ಬಾರಿಯೂ ಕೂಡ ಆಚರಣೆಯನ್ನ ಮಾಡುತ್ತಾ ಬಂದಿದ್ದಾರೆ. ಇನ್ನೊಂದು ಕಡೆ ಅಂಬರೀಶ್ ಅವರು ಯಾವತ್ತೂ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡವರಲ್ಲ. ಆದರೆ ಮನೆಯವರ ಪ್ರೀತಿಗೆ, ಅಭಿಮಾನಿಗಳ ಒತ್ತಾಯಕ್ಕೆ ಅವರ ಜೊತೆಗೂಡಿ ಇಡೀ ದಿನ ಸಂಭ್ರಮಿಸ್ತಾ ಇದ್ರು. ಅಂಬರೀಶ್ ಅವರ ಮಾತುಗಳೇ ಹಾಗೆ. ಒಟ್ಟಾರೆಯಾಗಿ ಈಗ ಕುಟುಂಬಸ್ಥರು 74ನೇ ಜನ್ಮದಿನದ ಸ್ಮರಣೆಯಲ್ಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ದೂರವಾಣಿ ಸಂಪರ್ಕದಲ್ಲಿ. ಯಶೋಧ, ಇವತ್ತು ರೆಬಲ್ ಸ್ಟಾರ್ ಅಂಬರೀಶ್ ಅವರ 74ನೇ ಜನ್ಮದಿನದ ಸ್ಮರಣೆ, ಹಾಗಾಗಿ ಅಭಿಮಾನಿಗಳು ಹಾಗೆ ಕುಟುಂಬಸ್ಥರು ಯಾವ ರೀತಿಯಾಗಿ ಸ್ಮರಿಸ್ತಾ ಇದ್ದಾರೆ? ಎಸ್, ಗಮನಿಸಬಹುದು. ರೆಬಲ್ ಸ್ಟಾರ್ ಅಂಬರೀಶ್ ಅಂತ ಬಂದ್ರೆ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಅಂತ ಬಂದಾಗ ಇವತ್ತಿಗೂ ಕೂಡ ಅವರ ನಡೆ ನುಡಿ, ಅವ್ರು ಇರ್ತಿದ್ದಂತಹ ರೀತಿಯನ್ನ ಪ್ರತಿಯೊಬ್ರು ಕೂಡ ಪ್ರತಿ ಕ್ಷಣವೂ ಕೂಡ ಸಂಭ್ರಮಿಸ್ತಾರೆ ಅಂತಾನೆ ಹೇಳ್ಬಹುದು. ಯಾವುದೇ ರೀತಿಯ ಒಂದು ಏನಂದ್ರೆ ಅವ್ರು ಎಲ್ಲಿದಾರೋ ಆ ಜಾಗದಲ್ಲಿ ಒಂದು ನಗು ಇರ್ತಿತ್ತು. ಏನು ಬೇಸರ ಅನ್ನೋ ಜಾಗಕ್ಕೆ ಅಲ್ಲಿ ಅವ್ರಿರುವಂತಹ ಪ್ಲೇಸ್ಗೆ ಎಂಟ್ರಿನೇ ಇರ್ಲಿಲ್ಲ ಅನ್ನೋ ರೀತಿಯ ಒಂದು ಅದ್ಭುತ ವ್ಯಕ್ತಿತ್ವ, ಅದ್ಭುತ ಕಲಾವಿದ ಅಂತಾನೆ ಹೇಳಬಹುದು. ಇವತ್ತು ಅವರ 74ನೇ ಹುಟ್ಟುಹಬ್ಬದ ಈ ಸಂಭ್ರಮದಲ್ಲಿ ಅವರು ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಅವರ ಸಮಾಧಿಗೆ ವಿಶೇಷ ಪೂಜೆಯನ್ನ ಪತ್ನಿ ಮತ್ತು ಮಗ ಜೊತೆಗೆ ಅವರ ಇಡೀ ಕುಟುಂಬಸ್ಥರು ಸೇರಿ ಇವತ್ತು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ವಿಶೇಷವಾಗಿ ಹೂವಿನ ಅಲಂಕಾರವನ್ನ ಕೂಡ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಭಾವುಕರಾಗೆ ಮಾತನಾಡಿದಂತಹ ಸುಮಲತಾ ಅಂಬರೀಶ್ ಅವರು, ಪ್ರತಿ ವರ್ಷ ಹುಟ್ಟುಹಬ್ಬಕ್ಕೆ ನಮ್ಮ ಕೈಗೆ ಅಂಬಿಯವರು ಸಿಗ್ತಾ ಇರಲಿಲ್ಲ. ಅಭಿಮಾನಿಗಳ ಜೊತೆಗೆ ಅವರು ಪ್ರತಿ ವರ್ಷವೂ ಕೂಡ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ರು. ಅವ್ರು ಎಷ್ಟೇ ಬೈದ್ರು ಕೂಡ ಅದನ್ನ ಅಭಿಮಾನಿಗಳು ಆಶೀರ್ವಾದ ಅಂತ ಹೇಳಿ ತಗೊಳ್ತಾ ಇದ್ರು. ಅವ್ರಿಗೆ ಯಾವುದೇ ರೀತಿಯ ಗಿಫ್ಟ್ ಗಳ ಮೇಲೆ ಆಸೆ ಇರ್ಲಿಲ್ಲ. ಅವ್ರಿಗೆ ಗಿಫ್ಟ್ ಕೊಡೋದು ಅಂದ್ರೆ ಬಹಳ ಖುಷಿ ಅನ್ನೋದನ್ನ ನೆನಪು ಮಾಡ್ಕೊಂಡ್ರು. ನಾನು 60 ವರ್ಷದ ಬರ್ತ್ಡೇಗೆ ಚೈನ್ ಪೆಂಡೆಂಟ್ ಅನ್ನ ಕೊಟ್ಟಿದ್ದೆ ಅನ್ನೋದನ್ನು ಕೂಡ ನೆನಪು ಮಾಡ್ಕೊಂಡ್ರು. ಕಾರು ಹಾಗೂ ವಾಚ್, ಸನ್ ಗ್ಲಾಸ್ ಅಂದ್ರೆ ಬಹಳ ಇಷ್ಟ ಆಗ್ತಿತ್ತು, ಅದನ್ನ ನಾವು ಅವಾಗ ಕೊಡ್ತಾ ಇದ್ವಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರು ನೆನಪು ಮಾಡ್ಕೊಂಡ್ರು. ಅದರ ಜೊತೆಗೆ ಈಗ ಸದ್ಯ ಪ್ರೆಸೆಂಟ್ ನಮ್ಮ ಕರ್ನಾಟಕದ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಮಾತನಾಡ್ತಾ, ಸದ್ಯದ ರಾಜಕೀಯ ಬೆಳವಣಿಗೆ ಆಯಾ ಪಕ್ಷದ ಆಂತರಿಕ ವಿಚಾರ ಆಗಿರುತ್ತೆ. ಯಾರೇ ಸಿಎಂ ಆದ್ರೂ ಕೂಡ ಜನರ ಸಮಸ್ಯೆಯನ್ನ ಪರಿಹರಿಸುವ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿ ಕೆಲಸವನ್ನ ಮಾಡ್ಲಿ ಅನ್ನೋದೇ ನನ್ನ ಆಶಯ. ಬೆಂಗಳೂರಲ್ಲಿ ಒಂದು ಮಳೆ ಬಂದ್ರೆ ಹಲವಾರು ಸಮಸ್ಯೆಗಳು ಉದ್ಭವ ಆಗುತ್ತೆ, ತೊಂದರೆ ಆಗುತ್ತೆ. ಇದನ್ನ ಕೂಡ ಬಗೆಹರಿಸುವ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ಕೂಡ ಮಾತನಾಡಿದ್ರು. ಇನ್ನು ಇದರ ಜೊತೆಗೆ ಚಿತ್ರರಂಗದಲ್ಲಿ ನಾಯಕತ್ವದ ಕೊರತೆಯ
ಬಗ್ಗೆ ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲಿ ಚಿತ್ರರಂಗದಲ್ಲಿ ನಾಯಕತ್ವ ಕೊರತೆ ಇದ್ದೇ ಇದೆ, ನಾನೇ ಹೇಳಿರ್ತೀನಿ ಸಮರ್ಥ ನಾಯಕರನ್ನ ಆಯ್ಕೆ ಮಾಡಿ ಅಂತ, ಆರ್ಟಿಸ್ಟ್ ಅಸೋಸಿಯೇಷನ್ಗೆ ಮುಖ್ಯಸ್ಥರು ಬರ್ಲಿ ಅಂತ, ಆ ಜಾಗಕ್ಕೆ ಸಮರ್ಥರಾಗಿರುವವರು ಬರ್ಲಿ ಅನ್ನೋದು ನನ್ನ ಆಶಯ ಅನ್ನೋದನ್ನು ಕೂಡ ಹೇಳ್ಕೊಂಡ್ರು. ಜೊತೆಗೆ ಅಂಬಿ ಅವರಿಗೆ ಮಕ್ಕಳು ಅಂದ್ರೆ ಇಷ್ಟ, ಅಂತದ್ರಲ್ಲಿ ನಮ್ಮ ಮೊಮ್ಮಗನನ್ನ ತುಂಬಾ ಚೆನ್ನಾಗಿ ಅವರೆಲ್ಲ ಇದ್ದಿದ್ರೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಅವ್ರು ಈ ಟೈಮ್ ನಲ್ಲಿ ಇಲ್ಲ ಅನ್ನೋದೇ ನಮ್ಗೆ ಕೊರಗು ಅನ್ನೋದನ್ನ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಹೇಳ್ಕೊಂಡ್ರು. ದಿವ್ಯಾ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ.